ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಗೆ ಸ್ವಾಗತ. ಇವತ್ತು ಮಕ್ಕಳಿಗೆ ರಜಾ ಇರೋದ್ರಿಂದ ನಾನು ಸ್ಪೆಷಲ್ ಪ್ಲೇಸಿಗೆ ಬಂದಿದ್ದೀನಿ. ಯಾವ ಪ್ಲೇಸ್ ಅಂತ ಗೊತ್ತಾಗಲಿಲ್ಲ ಅಲ್ವಾ? ನೋಡಿ, ಇಲ್ಲೇ ಫನ್ ವರ್ಡ್ಗೆ ಬಂದಿದ್ದೀನಿ ನಾನು. ಸೊ ಈ ಫನ್ ವರ್ಡ್ ಬಂದು ಪ್ಯಾಲೇಸ್ ಗ್ರೌಂಡ್ ಎದುರುಗಡೆ TV ಟವರ್ ಇದೆಯಲ್ಲ, ನೋಡಿ ಇದೇ TV ಟವರ್ ತೋರಿಸ್ತೀನಿ. ಸೊ ಇದೇ TV ಟವರು. ಈ TV ಟವರ್ ಎದುರುಗಡೆ ಇದು ಬರುತ್ತೆ. ಸೊ ಎಲ್ಲರೂ ಆಲ್ರೆಡಿ ಫುಲ್ಲು ಖುಷಿಯಾಗಿದ್ದಾರೆ. ಮನೆಯವರೆಲ್ಲರೂ ಇವಾಗ ಬಂದಿದ್ದೀವಿ. ಭರತ್, ನಾನು, ಪಪ್ಪ, ಮಾಮ ಅವರೆಲ್ಲರೂ ಬಂದಿದ್ದಾರೆ. ಸೊ ಎಂಟ್ರಿ ಆಗ್ತಾ ಇದ್ದೀವಿ. ಬನ್ನಿ ಫಸ್ಟ್ ಟಿಕೆಟ್ ತೊಗೊಳ್ಳೋಣ. ಮತ್ತು ಇಲ್ಲಿ ಟಿಕೆಟ್ ತೊಗೊಳೋದಕ್ಕೆ ಬಂದ್ವಿ. ಟಿಕೆಟ್ ಬಂದು ದೊಡ್ಡವ್ರಿಗೆ ಬಂದು 1200 ರೂಪಾಯಿ, ಮಕ್ಳಿಗೆ ಬಂದು 1000 ರೂಪಾಯಿ. ಅಬೌವ್ 180ಇಂದ 140 ಸೆಂಟಿಮೀಟರ್ ಇದ್ದರೆ ಅವರೆಲ್ರಿಗೂ ಸೇಮ್ 1000 ರೂಪಾಯಿನೇ ಚಾರ್ಜ್ ಮಾಡ್ತಾರೆ. 140 ಮೇಲೆ ಇದ್ದರೆ ಅವರೆಲ್ರಿಗೂ 1200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮತ್ತು ಸೀನಿಯರ್ ಸಿಟಿಸನ್ ಏನಿದ್ದಾರೆ ಅವ್ರಿಗೂ ಅಷ್ಟೇ ಸೇಮ್ ಪ್ರೈಸ್ ತೊಗೋತಾರೆ. ಮಕ್ಳಿಗೆ ಏನು ಪ್ರೈಸ್ ತೊಗೋತಾರೆ ಅದೇ. ಮತ್ತು ವೀಕ್ ಡೇಸಲ್ಲಿ ಹೋಗಿರೋದಕ್ಕೆ ನಮಗೆ 1200 ರೂಪಾಯಿ ಆಯಿತು. ಅದೇ ವೀಕೆಂಡಲ್ಲಿ ಹೋಗಿದ್ದರೆ 1500 ರೂಪಾಯಿ ಆಗಿರೋದು. ಸೊ ದೊಡ್ಡವ್ರಿಗೆ ಬಂದು ಯೆಲ್ಲೋ ಕಲರ್ ಬ್ಯಾಂಡ್ ಕೊಡ್ತಾರೆ, ಚಿಕ್ಕ ಮಕ್ಳಿಗೆ ಬಂದು ಪಿಂಕ್ ಕಲರ್ ಬ್ಯಾಂಡು. ಜನ ಜಾಸ್ತಿ ಇದ್ರು ಅಂತೂ ಇಂತೂ ಎಂಟ್ರಿ ಆದ್ವಿ. ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಸಿಕ್ಕೋದು ಮಕ್ಳ ಕೌಂಟ್ರ್, ಮಕ್ಳಿಗೆ ಆಟ ಆಡೋ ಅಂಥದ್ದು. ಒಳ್ಳೆ ಐಡಿಯಾ ಮಾಡಿದ್ದಾರೆ ಹೇಳಬೇಕು ಅಂದರೆ. ಮಕ್ಳುಗಳಿಗೆ ಫಸ್ಟ್ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಮಕ್ಳು ಗೇಮ್ಸ್ ಇಟ್ಟಿದ್ದಾರೆ. ನಮಗಂತೂ ತುಂಬಾ ಖುಷಿ ಆಯಿತು. ಮಕ್ಕಳು ಫಸ್ಟ್ ಬರ್ತಿದ್ದಾಗೆ ಫಸ್ಟ್ ಅವರೆಲ್ಲ ಆಟ ಆಡೋಕೆ ಹೋದ್ರು. ಸರಿ ಇವರೆಲ್ಲ ಆಟ ಆಡೋದು ಮುಗಿಸ್ಲಿ ಅಂತ ಅಂದ್ಬಿಟ್ಟು 1 by 1 ಎಲ್ಲದಕ್ಕೂ ಕುತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಸರಿ, ಅವರು ಆಟ ಆಡೋದು ಮುಖ್ಯ ಅಲ್ವಾ. ಸೊ ಭರತ್, ಗಗನ, ಜನ, ನೀವು 3 ಜನನೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ನನಗೂ ಖುಷಿ ಆಯಿತು. ನೋಡಿ ನೀವು ಹೇಗೆ ಖುಷಿ ಪಡ್ತಿದ್ದಾರೆ ಅಂತ. ಅದ್ರ ಮೇಲೆ ಹತ್ತಿರೋ ಹುಡುಗಿರ್ಗಳೆಲ್ಲ ಬಾಯ್ ಬಿಡ್ಕೊಂಬತ್ತಾರ್ರಿ.
ಮತ್ತು ಕೆಲವೊಂದು ಆಟಗಳಿಗೆ ಇಲ್ಲೇನೆ ಒಂದು ಅಟೆನ್ಷನ್ ಹಾಕಿರ್ತಾರೆ, ಯಾವ ರೀತಿ ಆಟ ಆಡಬೇಕು ಮತ್ತು ಯಾರ್ಯಾರು ಆಟ ಆಡಬೇಕು ಅಂಥ ಜಾಗಗಳಲ್ಲಿ ನೋಡ್ಕೊಂಡು ಆಟ ಆಡಿ ಅಷ್ಟೇ. ಬಟ್ ತುಂಬಾ ಫನ್ ಇರುತ್ತೆ. ಓರಿಯಂಟೇಷನ್ ಬೆಂಡೆತ್ತದ ಹಿಂಗೇನೆ ಮೇಲೆ ಹಾಕ್ಬಿಟ್ಟು ಸುಸ್ತಾಗೋರೆಲ್ಲ ಅಲ್ಲಿ ಆಯ್ತು. ಅದೊಂದು ಮಗ ಇನ್ನ ಅದೊಂದೈತೆ, ನೀನು ಅದೊಂದು ಆಗ್ಬಿಡು ಮಗ ಸಾಕು. ಜಲಕ್ಷ್ಮಿ ಬೇಕಾ? ಇದು ಬೇಕಿತ್ತ ಮಗಳೇ? ಮನಜ ಮನಜ ಇಲ್ಲ ಓ ಸ್ಟಾರ್ಟ್ ಆಯ್ತು ಗುರು. ಓ ಮನಜ, ಜಲಕ್ಷ್ಮಿ, ಭರತ ಭರತ ದೇವಮ್ಮ, ಭರತ ಜಾನಿ, ಜನರಿ ಇದೆ ಚೆನ್ನಾಗಿರೋದು. ಹಾಂ ಹಂಗೆ ಗೊತ್ತಿರೋದು. ಕ್ಯಾಮ್ರಾ ಬಿದ್ದೋಗ್ಬಿಟ್ರೆ ಇದು ಹೇಳಪ್ಪ. ಇದು ಈ ಥರ ಆಟ ಆಡ್ಸೋದು ಬಿಟ್ಬಿಟ್ಟು ಮಕ್ಕಳನ್ನ ದೊಡ್ಡ ಆಟ ಆಡೋದೆಲ್ಲ ಕರ್ಕೊಂಡು ಹೋಗ್ತಾರೆ ರಮೇಶ. ಹಾಂ ಹೋಗ್ಬೇಕು ಗಾಡಿ ಆಡ್ಸೋಕ್ಕೆ. ಚೆನ್ನಾಗಿಲ್ವಾ? ಚೆನ್ನಾಗಿಲ್ವ ಅಂತ ಭರತನಿಗೆ. ಭರತನ ಅಲ್ಲ ಹತ್ತಿಸ್ಬೇಡ ಹಿಂಗೆ ರೌಂಡ್ ಹೊಡಿಯೋದು. ಮನೋಜ ಇನ್ನೇನು ಆಡಬೇಕು ನೆಕ್ಸ್ಟು? ಅದಾಡೋದು ನೋಡ್ಬೇಕು ಮನೋಜ, ಅದಾಡೋದು ನೋಡ್ಬೇಕು ನಾನು. ಹುಷಾರು ಜಗದೀಶ, ಈಗ ಆಲ್ರೆಡಿ ಎದ್ರಕೊಂಬಿಟ್ಟೇನೆ. ಜಗದೀಶ ಎದ್ರಕೊಂಡಿದ್ಯಪ್ಪ? ಮಲ್ಕೋಕಂದ ನೀನು. ಅಯ್ಯೋ ಅಯ್ಯೋ ಅಯ್ಯೋ, ಕಾಲ್ ಬೇರೆ ಸ್ಟೆಂಪ್ ಮಾಡ್ತಾನೆ ಮಮ್ಮಿ ಅನ್ಕೊಂಡು. ಅಯ್ಯೋ ನನ್ ಮಕ್ಕಳು ಎಷ್ಟೋ ವಾಸಿಯಪ್ಪ. ಚಿನಿ ಹೆಂಗಿದೆ ಹಂಗೆ? ನನ್ನ ಮಕ್ಕಳು ನಮ್ಮ ಅತ್ತನೇ ಎಷ್ಟೋ ವಾಸಿ. ಇದೊಂದೈತೆ ಚೈಲ್ಡ್, ಸಿಕ್ಕಾಪಟ್ಟೆ ಚೈಲ್ಡ್ ತರ ಆಡುತ್ತೆ. ಚಿನಿಯ ಅದಕ್ಕೆ ಭಯ ಆಗ್ತಿದೆ ಕನ್ನ. ಅಯ್ಯೋ ಪಾಪ, ನಿನ್ನೇನಾದ್ರು ಅಲ್ಲಿ ಕೂರಿಸ್ಬಿಟ್ಟಿದ್ರಿ ಏನ್ ಗತಿ? ಏನ್ ಜಗದೀಶ? ಏನಿಲ್ವಾ? ನನ್ನ ಮಕ್ಳು ಎಷ್ಟು ವಾಸಿ ಆರಾಮಾಗಿ ಹೇಳಿದಾರೆ. ಹಾಯ್ ಬೇಬಿ,
ಡಿಡಿ ಎಂಜಾಯ್ ಆಡಿಯಾ ನೋಡೋರೆಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೀನೇ ಇದೆಯಾ ಯಪ್ಪೋ ಅಳ್ತಾವನೆ. ಅಯ್ಯೋ ಜಗದೀಶ್ ಅಳ್ಬಿಡ ಕಂದ. ಜಯಮ್ಮ ನಿನ್ ಕಂದ ಅಳ್ತಾ ಇದೆ ಆಗ್ಲೇ. ಅವ್ರದೆಲ್ಲ ಗೋವಿಂದ ಎಲ್ಲ ಆಡ್ತಿದ್ದಾವೆ. ಅದಕ್ಕೆ ಹಾಕ್ಸಿಲ್ಲ, ಅದು ಅಂಡ ಇದನ್ನ ಅಂತ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಜಗದೀಶ ಮಾತ್ರ ಅಳ್ತಾ ಇದ್ದಾನೆ, ಅಮ್ಮ ನನ್ ಕಾಪಾಡಿ ಅಮ್ಮ ಅಂತ. ಅಲ್ಲ ಬೇಬಿ ಅಲ್ಲೇ ಸುತ್ತಾ ಇದೆ ನನ್ ಗಂಡನಿಗೆ ಅಲ್ಲ. ಎಣ್ಣೆ ಹೊಡಿಯಷ್ಟೇ ಬೇಡ, ಆಟೋಮೆಟಿಕ್ ಆಗಿ ಎಣ್ಣೆ ಆಗ್ಬಿಡುತ್ತೆ. ಜೋರಾಯ್ತು. ಜಗದೀಶ ಅಂತ ಧ್ಯಾನ ಮಾಡ್ತಿದ್ದಾನೆ. ಏನ್ ಮಾಡೋಣ ಮತ್ತೆ ಕಂಟಿದ್ರೆ ಚಕ್ರ ಹೊಡ್ತಿದ್ದೆ ಧ್ಯಾನ ಮಾಡ್ತಾ ಇದ್ದೀನಿ. ಅವ್ರು ನೋಡಕ್ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರೆ. ಟೋಟಲಿ ಎಂಜಾಯ್ಡ್. ಏನಾಗ್ತಿದೆ ಆಚೆ ಗೊತ್ತಾಗ್ತಿಲ್ಲ. ಕಣ್ಣು ಮುಚ್ಕೊಂಡಾನೆ ಪಾಪ ನನ್ನ ಗಂಡಂದು ಇದೊಂದು ಪ್ರಾಬ್ಲಮ್, ತಲೆ ಸುತ್ತುತ್ತೆ ಅಂತಾನೆ. ಆದ್ರೂ ಟ್ರೈ ಮಾಡಕ್ ಆಸೆ ಅಲ್ಲೇನ್ರಿ? ಇದೆಲ್ಲ ಬೇಡ ಇನ್ನೇ ಅರ್ಥ ಮಾಡ್ಕೊಂಡು. ಸೊ ನನಗೆ ಜಾಸ್ತಿ ಭಯ ಆಯ್ತು. ಮನಜ ಹೋಗಿದ್ದಾನೆ ಕುತ್ಕೊಳ್ಳೋದಕ್ಕೆ, ನನ್ನ ಕೈಲಂತೂ ಆಗಲ್ಲ. ನೋಡಿದ್ರೆ ಭಯ ಆಗ್ತಾ ಇದೆ ನನಗೆ. ಮಕ್ಳ ಗೇಮ್ಗೆ ಇದು ಸೂಪರ್ ಆಗಿದೆ, ಬಟ್ ದೊಡ್ಡವ್ರ ಗೇಮ್ ಅಂತೂ ತುಂಬ ಭಯಂಕರವಾಗಿದೆ. ಫಸ್ಟೇ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ, ಇದು ವಯಸ್ಕರ ಆಟ ಅಂತ. ಮತ್ತೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಹಾರ್ಟ್ ಪೇಷಂಟ್ಗಳು, ಬ್ಲಡ್ ಪ್ರೆಷರ್ ಇರೋರು, ಮತ್ತು ಪ್ರೆಗ್ನೆಂಟ್ ಲೇಡೀಸು, ಮತ್ತು 54 ಇಂಚ್ಗಿಂತ ಕಡಿಮೆ ಇರೋರು, ಇಷ್ಟು ಜನಕ್ಕೂ ಆಟ ಆಡಬಾರ್ದು, ಅದು ನಿಮ್ಮ ಸ್ವಂತ ಜವಾಬ್ದಾರಿ ಅಂತ ಎಲ್ಲರೂ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಮನೆಗೆ ಆ ಕಡೆ ಹೋಗಿದ್ದಾನೆ. ಇವಾಗ ಇದು ಸ್ಟಾರ್ಟ್ ಆಯಿತು. ಸೊ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಆಟದ ಹೆಸರು ಕ್ರೇಜಿ ಫೈರ್ ಬಾಲ್ ಅಂತ. ಸೊ ನೋಡೋಣ ಕ್ರೇಜಿ ಫೈರ್ ಬಾಲ್ ಹೇಗಿರುತ್ತೆ ಅಂತ. ಇಲ್ಲೇ ಎಲ್ಲ ಇನ್ಸ್ಟ್ರಕ್ಷನ್ ಹಾಕಿರ್ತಾರೆ. ಇದು ಒಂದ್ಸಲಿ ಹತ್ಬಿಟ್ರೆ 1 ನಿಮಿಷ ಬೇಕಾಗುತ್ತೆ, ಅಕಸ್ಮಾತ್ ನಾವು ಬೇಡ ಅಂತ ಹೇಳಿದ್ರೆ. ಸೊ ಬಿಫೋರ್ ನಾವು ಹೋಗೋಕ್ಕೂ ಮುಂಚೆ ನೋಡ್ಕೋಬೇಕು, ಹೋಗ್ಬೇಕಾ ಬೇಡವೇ ಅಂತ. ನೋಡ್ತಾ ಇದ್ದೀರಲ್ಲ, ದಿಸ್ ಇಸ್ ರಿಯಲಿ ಅ ಗ್ರೇಟ್. ಅಂದರೆ ತುಂಬಾ ಒಂದು ಸಿಕ್ಕಾಪಟ್ಟೆ ಭಯ ಆಗೋವಂಥ ಸ್ಟೇರಿ, ಅದು ಅಷ್ಟೇ. ಸೊ ಎಲ್ಲ ಆಟ ಆಡ್ಬಿಟ್ಟು ಸುತ್ತಾ ಕುತ್ಕೊಂಡ್ಬಿಟ್ಟವ್ರೆ, ವಾಮಿಟ್ ಬರೋ ಥರ ಆಗ್ತಿದೆ ಅಂತ. ಈಗೆಲ್ಲ ಮತ್ತೆ ಅವಾಗಿದೆ ಖುಷಿ ಇರಲಿ. ಯಪ್ಪ ಫುಲ್ ಅಟ್ಯಾಕಿಂಗ್. ದೇವ್ರೇ ಪಡ್ಕೊಂಡು ಬಿದ್ದಾರೆ ಎಲ್ಲರೂ. ಎಲ್ಲ ಬಾಯ್ ಬಿಡ್ತಾರೆ. ಅಯ್ಯೋ ದೇವ್ರೆ. ಕೇಳೋಣ ಹೇಗಿತ್ತು ಎಕ್ಸ್ಪೀರಿಯನ್ಸು. ಸುರ್ಬಿಬಾರ್ದು ಅಂತ ಸೈಡಲ್ಲಿ ಲಾಕ್ ಮಾಡಿರ್ತಾರೆ, ಅವರೇ ಬಂದು ಅದನ್ನು ಓಪನ್ ಮಾಡಿ. ಎಲ್ಲ ನಮ್ಮ ಮನೆದ ಹೆಂಗಿತ್ತ ಮಗ? ಅಯ್ಯೋ
ಸೊ ಅಲ್ಲಿಂದ ಡ್ರೈ ಗೇಮ್ ಫಿನಿಶ್ ಮಾಡ್ಕೊಂಡು ನಾವಿಲ್ಲಿ ವಾಟರ್ ಗೇಮ್ಗೆ ಬಂದ್ವಿ. ಇಲ್ಲಿ ಬಂದು ಮೊಬೈಲು ನೀರು ಹೋಗಬಾರ್ದು ಅಂತೇಳಿ ವಾಟರ್ ರೆಸಿಸ್ಟೆಂಟ್ ಪೌಚ್ ತೊಗೊಂಡ್ವಿ. ಇದು 100 ರೂಪೀಸ್ ಚಾರ್ಜ್ ಮಾಡಿದ್ರು. ನೀವು ಬೇಕಿದ್ರೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಸೊ ನಾವು ಒಂದು ಮೊಬೈಲ್ ಮಾತ್ರ ವಾಟರ್ ರೆಸಿಸ್ಟೆಂಟ್ ಇರೋದಕ್ಕೆ ಪೌಚ್ ತೊಗೊಂಡ್ವಿ, ಒಂದು ಸಾಕು ಅಂತ. ಮತ್ತೆ ನೆಕ್ಸ್ಟ್ ಬಂದು ನಿಮಗೆ ಎಲ್ಲಿ ಹಿಂದೆನೇ ಡ್ರೆಸ್ದು ಕೌಂಟರ್ ಸಿಗುತ್ತೆ. ನೀವು ಬೇಕಿದ್ರೆ ಅಲ್ಲೇ ಡ್ರೆಸ್ನ ಪರ್ಚೇಸ್ ಮಾಡಿ ನೀವು ಬೇಕಾದರೆ ಅದೇ ಡ್ರೆಸ್ಸಲ್ಲಿ ಯೂಸ್ ಮಾಡಿಕೊಂಡು ಬೇಕಾದ್ರೆ ರಿಟರ್ನ್ ಸಹ ಮಾಡ್ಬೋದು. ನಿಮಗೆ ಅದೇ ರೀತಿ ಕ್ಯಾಶ್ ಬ್ಯಾಕ್ ಕೊಡ್ತಾರೆ. ಮತ್ತು ಅಲ್ಲಿಂದ ನಾವು ಲಾಕರ್ ತೊಗೊಂಡ್ವಿ, ನಮ್ಮದೆಲ್ಲ ಲಗೇಜ್ನೆಲ್ಲ ಲಾಕರಲ್ಲಿ ಇಡೋದಕ್ಕೆ. ಈ ಲಾಕರ್ಗೆ ಬಂದು 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮತ್ತು ಅದನ್ನು ನಿಮಗೆ ರಿಟರ್ನ್ ಹೋಗಬೇಕಾದ್ರೆ ವಾಪಸ್ ಕೊಡ್ತಾರೆ. ಮತ್ತು ಇದ್ರ ಕೀ ಸಿಸ್ಟಮ್ ತುಂಬಾ ಚೆನ್ನಾಗಿದೆ, ರೆಸ್ಟ್ ಬ್ಯಾಂಡ್ ಥರ ಇರುತ್ತೆ. ಆ ಕೀನ ಟಚ್ ಮಾಡ್ತಿದ್ದಾಗೆ ಲಾಕರ್ ಓಪನ್ ಆಗುತ್ತೆ. ಈ ಒಂದು ಕೀನ ನೀವು ರಿಟರ್ನ್ ಕೊಡಬೇಕಾದ್ರೆ ನಿಮಗೆ 500 ರೂಪಾಯಿನ ವಾಪಸ್ ಕೊಡ್ತಾರೆ. ಮತ್ತು ಸೇಫ್ಟಿನೂ ಚೆನ್ನಾಗಿದೆ, ಲಾಕರ್ಗಳು ತುಂಬಾ ಚೆನ್ನಾಗಿದ್ದಾವೆ, ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಲೇಡೀಸ್ಗೆ ಬೇರೆ ಮತ್ತು ಗಂಡಸರಿಗೆ ಬೇರೆ ರೆಸ್ಟ್ ರೂಮ್ಗಳಿರ್ತವೆ, ಅಲ್ಲೂ ಸೇಮ್ ಲಾಕರ್ ಇರುತ್ತೆ. ನಾವು ಇಲ್ಲೇ ಒಂದೇ ಕಡೆ ಸರಿ ಸಾಕಾಗುತ್ತೆ ಅಂತ ಹೇಳಿ ಇಲ್ಲಿನೇ ಲಾಕರ್ ತಗೊಂಡು ಇಲ್ಲಿನೇ ಎಲ್ಲ ಲಗೇಜ್ಗಳನ್ನ ಸ್ಟೋರ್ ಮಾಡಿದ್ವಿ. ಸೇಮ್ ಅಲ್ಲೂ ಅಷ್ಟೇ ಹುಡುಗಿರಿಗೂ ರೆಸ್ಟ್ ರೂಮಲ್ಲೂ ಇದೇ ರೀತಿ ಲಾಕರ್ಗಳಿದ್ದಾವೆ. ಹಿಡ್ಕೊಬೇಕಲ್ಲಿ, ಹಿಡ್ಕೊಬೇಕು, ಹಿಡ್ಕೊಳ್ಳೋ ಅಲ್ಲಿ ಬಿದ್ದೋಗ್ಬಿಡ್ತೀಯ. ಹುಷಾರು, ಬಿದ್ದ ನೋಡೋ, ಬಿದ್ದ, ಮತ್ತೆ ಬಿದ್ದ, ಮತ್ತೆ ಬಿದ್ದ, ಬೇಡ ಏನು ಮಾಡೋಕ್ಕಾಗಲ್ಲ. ಹತ್ತು 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 ಕುತ್ಕೋ, ಮಧ್ಯದಲ್ಲಿ ಮಧ್ಯೆ ಒಳಕೋಗು ಇನ್ನು. ಹಾಂ ಹಾಂ ಹಿಡ್ಕೋ, ನಡಿ ಅಷ್ಟೇ. ಯಾಕೋ ಬಿದ್ದಿ ಹೋಗ್ತಿದ್ಯಾ? ಅಷ್ಟೇ ಮನದಿಂದು. ಬೀಳು ಬೀಳು ಮಗ. ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ಮತ್ತು ನೀರು ಅಷ್ಟೇ ತುಂಬಾ ನೀಟಾಗಿದೆ, ನಮಗಂತೂ ಇಷ್ಟ ಆಯಿತು. ಯಾವುದೇ ರೀತಿ ಗಲೀಜಿಲ್ಲ. ಕೆಲವರು ಹೇಳ್ತಾ ಇದ್ರು ಇಲ್ಲ ಫನ್ ವರ್ಲ್ಡಲ್ಲಿ ನೀರು ಚೆನ್ನಾಗಿಲ್ಲ ಹಾಗೆ ಹಿಂಗೆ ಅಂತ. ಬಟ್ ನಾವಿಲ್ಲಿ ಬಂದಮೇಲೆ ನಮ್ಗನ್ಸಿದ್ದು ನೀರು ನಿಜವಾಗ್ಲೂ ಒಳ್ಳೆ ರೀತಿಲಿ ಮೇಂಟೈನ್ ಮಾಡಿದ್ದಾರೆ, ಯಾವುದೇ ರೀತಿ ಗಲೀಜಿಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ಮಕ್ಕಳುಗಳಂತೂ ಇನ್ನೊಂದ್ಸಲಿ ಹೋಗೋಣ ಅಂತ ಹೇಳ್ತಾ ಇದ್ರು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದು ಇಷ್ಟಪಟ್ಟಿದ್ದು ಅಂದರೆ ಇದೇನೆ. ಇದು ಬಂದು ವೇವ್ಸ್ ತುಂಬಾ ಚೆನ್ನಾಗಿತ್ತು. ಅಷ್ಟು ಇಷ್ಟಪಟ್ಟರು ಮಕ್ಕಳು ಅಂದರೆ ಅದರಿಂದ ಆಚೆ ಬರೋದಕ್ಕೇ ಆಗ್ತಾ ಇರಲಿಲ್ಲ. ಎಲ್ಲ ಅದ್ರ ಬಗ್ಗೆನೇ ನಾನು ಅಲ್ಲೇ ಹೋಗ್ಬೇಕು, ಅಲ್ಲೇ ಆಟ ಆಡಬೇಕು ಅಂತ ಆಸೆ ಪಡೋರು. ಅಷ್ಟು ಚೆನ್ನಾಗಿತ್ತು, ತುಂಬಾ ಫನ್ ಆಗಿತ್ತು. ಅಲೆ ಬಂದಾಗೆಲ್ಲ ಯಾವ ರೀತಿ ಅಲೆ ಬರುತ್ತೆ ಅದೇ ರೀತಿ ಎಗರ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು. ಯಜಮಾನ್ರು
ಎಲ್ರಿಗೂ ಇಷ್ಟ ಆಯಿತು, ಜಾಸ್ತಿ ಮಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲಾಸ್ಟ್ ಮೂಮೆಂಟ್ವರೆಗೂ ಅವ್ರು ಬರೋದಕ್ಕೆ ಇದು ಮಾಡ್ತಾಯಿದ್ರು, ನಾನು ಬರಲ್ಲ ಅಂತ. ಇದು ಬಂದು ಪ್ರತಿ 1 ಗಂಟೆಗೆ ಒಂದ್ಸಲಿ ಅಲೆಗಳನ್ನ ಆನ್ ಮಾಡ್ತಾರೆ, ಅಲ್ಲಿವರೆಗೂ ಸುಮ್ಮನೆ ಆಟ ಆಡ್ತಿರ್ತಾರೆ. ಬಟ್ ಆದರೆ 1 ಅವರ್ ಒಂದ್ಸಲಿ ಅಲೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಫನ್ ವರ್ಲ್ಡ್ಗೆ ಹೋದರೆ ಇಲ್ಲಿ ಮಾತ್ರ ಪ್ಲೀಸ್ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಹೇಳ್ತೀನಿ. ಅದು ಅಷ್ಟೇ ಚೆನ್ನಾಗಿದೆ ಪ್ಲೇಸು. ಮತ್ತು ವೇವ್ಸ್ ವಾಟರಲ್ಲಿ ಆಟ ಆಡಿ ಬಂದಮೇಲೆ ಇಲ್ಲಿ ಬಂದು ಫುಲ್ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಹೋಗಿದ್ದೆ ವಾಟರ್ ಡ್ಯಾನ್ಸ್ಗೆ. ಅಮ್ಮನಿಗೆ ಅದೇ ಕೇಳ್ತಾ ಇದ್ದೆ, ಹೆಂಗೆ ಅನ್ನಿಸ್ತು ಮಮ್ಮಿ ಅಂತ. ಮಮ್ಮಿ ಅಲ್ಲಿಂದ ಬಿಟ್ಟು ಬರೋಕ್ಕೆ ಇಂಟ್ರೆಸ್ಟ್ ಕೊಡ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು. ಮೇಲೆಯಿಂದ ಶವರ್ ಥರ ನೀರು ಬರ್ತಾ ಇತ್ತು, ಅದಕ್ಕೇನೆ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ರು. ಮಕ್ಳಿಗಿನ್ನ ಹೆಚ್ಚಾಗ್ಬಿಟ್ಟಿದ್ರು ಮಮ್ಮಿ. ಮತ್ತೆ ಅಲ್ಲಿಂದ ಹೋಗಿ ರೈನ್ ಡ್ಯಾನ್ಸಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಫೌಂಟೈನ್ ನಾನು ಬರೋಷ್ಟು ಸ್ಟಾಪ್ ಆಯಿತು, ಬಟ್ ಮತ್ತೆ ಸ್ಟಾರ್ಟ್ ಆಗುತ್ತಂತೆ. ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಬರ್ತಾ ಹೆಂಗಿದೆ? ಸಖತ್ತಾಗಿದೆ, ಫುಲ್ ಎಂದೋಗಿದ್ದೀನಿ. ಫುಲ್ ಎಂದದ್ಯಾ? ಅಷ್ಟು ಸಖತ್ತು ಸುಸ್ತಾಗೋಯ್ತು. ಇವಾಗ ರೈನ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ನೋಡೋಣ. ರೈನ್ ಡ್ಯಾನ್ಸ್ ಎಲ್ಲರೂ ರೆಡಿ, ರೈನ್ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಜಗದೀಶ, ರೈನ್ ಡ್ಯಾನ್ಸ್ ನಾನು ಇಲ್ಲಿ ಹಿಡ್ಕೊಂಡಿರ್ತೇನೆ, ಬೇಗ ಬರ್ರಿ. ಜಯಲಕ್ಷ್ಮಿ ಜಯಲಕ್ಷ್ಮಿ ಜಯಮಾವು ಬಂದಲ್ಲ, ನಡಿ ಜಯಲಕ್ಷ್ಮಿ ನಡಿ ನಡಿ ಹೋಗು. ಯಾಕೆ ಇದು GoPro 12 GoPro 12 ಇದು 45,000. GoPro 12 ಬ್ಲ್ಯಾಕ್ ಅನ್ಬಾಕ್ಸಿಂಗ್ ಮಾಡಿದೆ, ಇನ್ನೂ ಅನ್ಬಾಕ್ಸಿಂಗ್ ಮಾಡಿದ್ದಾನೆ, ಯೂಟ್ಯೂಬಲ್ಲಿ ಬರುತ್ತೆ. ಒಂದ್ಸಲಿನಾದ್ರೂ ಈಗ ಬರಲೇಬೇಕು. ಜಾಸ್ತಿ ನನಗೆ ಸಫೋಕೇಟ್ ಆಗಿದ್ದು ರೈನ್ ಡ್ಯಾನ್ಸಲ್ಲಿ. ತುಂಬ ಕೋಲ್ಡ್ ವಾಟರ್ ಇತ್ತು, ನನ್ನ ಕೈಲಿ ಆಗಲೇ ಇಲ್ಲ ನಿಜವಾಗ್ಲೂ, ಆ ರೀತಿ ಇದಾಗೋಯ್ತು. ಸೊ ಇವಾಗ ವೇವ್ಸ್ ಇದಕ್ಕೆ ಬಂದಿದ್ವಿ, ವೇವ್ಸ್ ಎಲ್ಲ ಹೋಯ್ತು. ಆದರೆ ಇವ್ರು ಯಾರು ನೀರು ಬಿಟ್ಟ ಬರೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ, ಎಲ್ಲ ಬ್ಯುಸಿಯಾಗಿದ್ದಾರೆ, ಬರ್ತಾ ಇಲ್ಲ ಯಾರು. ಬಟ್ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಮತ್ತು ವಾಟರ್ ತುಂಬ ಚೆನ್ನಾಗಿದೆ, ಕ್ಲಿಯರ್ ಆ್ಯಂಡ್ ಕ್ರಿಸ್ಟಲ್ ಥರ ಇದೆ, ಸೂಪರ್ ಆಗಿದೆ, ಗಲೀಜೇನಿಲ್ಲ, ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸ್. ಭರತ್ ಅಲ್ಲಿದ್ದಾನೆ, ಜಗದೀಶ್ ಅವರು, ಜಯಮ್ಮ ಅವರು ಎಲ್ಲ ಅಲ್ಲವರೆ ಆಟ ಆಡ್ಕೊಂಡು. ನಾನು ಕ್ಯಾಮ್ರಾದ ಕ್ಯಾಪ್ ತರೋದು ಮರ್ತೋದೆ, ಸೊ ನಾನು ಒಳಗಡೆ ಹೋಗೋಕ್ಕಾಗ್ತಿಲ್ಲ. ಕ್ಯಾಪ್ ಇದ್ದರೆ ಆರಾಮಾಗಿ ಒಳಗಡೆ ಹೋಗ್ಬೋದು. ಸೊ ಓಕೆ, ಪರವಾಗಿಲ್ಲ. ವಾಟರ್ ಗೇಮ್ ಮುಗಿಸ್ಕೊಂಡು ನಾವು ಅಲ್ಲಿಂದ ಡ್ರೈ ಗೇಮಿಗೆ ಬಂದ್ವಿ. ಮತ್ತು ನಿಮಗೆ ವಾಟರ್ ಗೇಮ್ ಬಂದು 4 ಗಂಟೆವರೆಗೂ ಅಷ್ಟೇ. ಸೊ ನೀವು ಫಸ್ಟು ಏನೇ ಇದ್ದರೂ ವಾಟರ್ ಗೇಮ್ ಮುಗಿಸ್ಕೊಂಡು ಮತ್ತೆ ಡ್ರೈ ಗೇಮ್ ಕಡೆ ಬರ್ಬೋದು. ನಾವು ಅಲ್ಲಿಂದ ಮಕ್ಳುಗಳಿಗೆ ಮತ್ತೆ ಈ ಕಡೆ ಇನ್ನೂ ಜಾಸ್ತಿ ಆಟಗಳಿದ್ದು, ಸೊ ಅಲ್ಲಿಗೆ ಬಂದ್ವಿ. ಮಕ್ಳುಗಳಂತೂ ತುಂಬಾ ಫನ್ ಮಾಡಿದ್ರು, ತುಂಬಾ ಖುಷಿ ಆಯಿತು ನಮಗೆ ಇದನ್ನೆಲ್ಲ ನೋಡಿ. ನಾವು ವಾಟರ್ ಗೇಮ್ ತುಂಬಾ ಜಾಸ್ತಿನೇ ಆಡಿದ್ವಿ. ಬಟ್ ಏನಂದರೆ ಇವರೆಲ್ಲ ಎಂಜಾಯ್ ಮಾಡ್ತಿದ್ರು, ನಮ್ಮದು ವೀಡಿಯೋ ತೆಗೆಯೋದಕ್ಕೆ ಯಾರೂ ಇರಲಿಲ್ಲ. ಇರಲಿ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಮಾಡ್ಕೊಳ್ಳೋಣ ವೀಡಿಯೋನ ಅಂತ ಅಂದ್ಕೊಂಡ್ವಿ. ಮತ್ತು ಇವರು ಕ್ಯಾಬ್ ಬೇರೆ ಮರ್ತು ಬಂದಿದ್ದರು ಬಂಡಲ್ದು. ಸೊ ಸರಿ ಆಯಿತು ಅಂತ ಹೇಳಿ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಎಲ್ಲ ಕವರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಮಕ್ಳುಗಳ ಆಟ ಆಡಿಸ್ಕೊಂಡು ಮತ್ತು ಇಲ್ಲಿಂದ ನೆಕ್ಸ್ಟು ಮನೆಗೆ ಹೊರಡ್ತೀವಿ.
ಮತ್ತು ನಿಮಗೆ ಹಸಿವಾದರೆ ಇಲ್ಲಿ ಫುಡ್ ಕೋರ್ಟ್ ಕೂಡ ಇದೆ, ಬಟ್ ಏನಂದರೆ ಸ್ವಲ್ಪ ಕಾಸ್ಟ್ ಇರುತ್ತೆ. ಬೇಕು ಅಂದರೆ ನೀವು ಮನೆಯಿಂದನೇ ಪಾರ್ಸಲ್ ತೊಗೊಂಡು ಬಂದು ಇಲ್ಲಿ ಊಟ ಮಾಡ್ಬೋದು. ತುಂಬ ಜನ ಮನೆಯಿಂದ ಪಾರ್ಸಲ್ ತೊಗೊಂಡು ಬಂದು ಊಟ ಮಾಡ್ತಿದ್ರು, ಬಟ್ ನಾವಿಲ್ಲೇ ತೊಗೊಂಡು ತಿಂದ್ವಿ. ಬಟ್ ಕಾಸ್ಟ್ಲಿ ಜಾಸ್ತಿ ಇದೆ, ಮತ್ತು ಅಷ್ಟೊಂದೇನು ಹೇಳ್ಕೊಳಂಗೆ ಟೇಸ್ಟ್ ಸಹ ಇಲ್ಲ, ಬಟ್ ಓಕೆ ಅಷ್ಟೇ. ಮತ್ತು ನಿಮಗೆ ಆಟ ಆಡೋದಕ್ಕೆ ಸಿಕ್ಕಾಪಟ್ಟೆ ಆಪ್ಷನ್ ಇದೆ. ಮಕ್ಳುಗಳಿಗೂ ಅಷ್ಟೇ, ದೊಡ್ಡವ್ರಿಗೂ ಅಷ್ಟೇ. ನಮಗಂತೂ ನಮ್ಮ ಮಕ್ಳುಗಳು ಆಟ ಆಡೋಕ್ಕೆ ಬಿಡಲಿಲ್ಲ, ಬರೀ ಅವ್ರನ್ನ ಆಟ ಆಡ್ಸೋದೇ ಆಯಿತು ಸರಿ ಅಂತ ನಾವು ಸುಮ್ಮನೆ ಆದ್ವಿ. ಆದರೆ ನೀವು ಇಷ್ಟೆಲ್ಲ ಫನ್ನನ್ನ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಫನ್ ವರ್ಡ್ನ ದಯವಿಟ್ಟು ಮಕ್ಳ ಜೊತೆ ಬರಬೇಡಿ. ಮಕ್ಳ ಜೊತೆ ಬಂದರೆ ನಿಮ್ಗೆ ಆಟ ಆಡೋದಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಬೇಕು ಅಂದರೆ ನೀವೇ ಸಪ್ರೇಟಾಗಿ ಬಂದು ಆಟ ಆಡ್ಬೋದು. ಆದರೂ ಮಕ್ಕಳು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಅವ್ರನ್ನ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಫನ್ ವರ್ಡ್ ಬಂದು ಫನ್ ಮಾಡಲಿಲ್ಲ ಅಂದರೆ ಏನು ಪ್ರಯೋಜನ ಹೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು, ಮಕ್ಳುಗಳಿಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆದಷ್ಟು ನೀವು ಬಂದರೆ ಬೆಳಗ್ಗೆನೇ ಸ್ಟಾರ್ಟಿಂಗ್ ಓಪನ್ ಆಗಬೇಕಾದ್ರೇ ನೀವು ಬಂದರೆ ಒಳ್ಳೆಯದು. ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ 10 ಗಂಟೆಯಿಂದ ನೀವು 7 o'clock 7 ಗಂಟೆವರೆಗೂ ಅನ್ಲಿಮಿಟೆಡ್ ಫನ್ ಮಾಡ್ಬೋದು. ತುಂಬಾ ಇಷ್ಟ ಆಯಿತು ನಮಗೂ, ಮನೆಯವ್ರು ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಕಮೆಂಟ್ನಲ್ಲಿ ತಿಳಿಸಿ ನಿಮಗೆ ಯಾವ ಗೇಮ್ ತುಂಬಾ ಇಷ್ಟ ಆಯಿತು ಅಂತ.